ಹೆಲೋ ಫ್ರೆಂಡ್ಸ್, ಎಲ್ಲರಿಗೆ ನಮಸ್ಕಾರ. ಕನ್ನಡ ಲೈಫ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವರ್ಷ ನಾಗುಟ್ಟಲ್ಲೇ ಅವರು ಕೇವಲ ರೇಖಾಚಿತ್ರಗಳನ್ನೇ ಎಳೆಯುತ್ತಿದ್ದರು ಮತ್ತು ಮಾತನಾಡುವುದನ್ನು ಕಡಿಮೆ ಮಾಡಿದರು. ಮೈಕ್ ಮತ್ತು ನಾನು ಸರಳ ರೇಖಾಚಿತ್ರಗಳ ಸಹಾಯದಿಂದ ಆರ್ಥಿಕ ಜಬ್ದಾವಳಿ ಹಾಗೂ ಹಣದ ವ್ಯವಹಾರವನ್ನು ತಿಳಿಯುವುದಿದ್ದೆವು. ಬಹಳ ವರ್ಷಗಳ ಬಳಿಕ ಶ್ರೀಮಂತ ಡ್ಯಾಡ್ ಆ ರೇಖಾಚಿತ್ರಗಳಿಗೆ ಸಂಖ್ಯೆಯನ್ನು ಜೋಡಿಸಲು ಶುರು ಮಾಡಿದರು. ಇವತ್ತು ಮೈಕ್ ಹೆಚ್ಚು ಜಟಿಲವಾದ ಮತ್ತು ಸೂಕ್ಷ್ಮ ಅಕೌಂಟಿಂಗ್ನಲ್ಲಿ ಸಲಿಸಗಿಬಿಟ್ಟಿದ್ದಾನೆ, ಯಾಕೆಂದರೆ ಅವನಿಗೆ ಅವನ ಸಾಮ್ರಾಜ್ಯವನ್ನು ನಡೆಸಲು ಅದು ಅನಿವಾರ್ಯವಾಗಿದೆ. ನಾನು ಅಷ್ಟು ಜಟಿಲ ವಿಶ್ಲೇಷಣೆಯನ್ನು ಮಾಡಲಾರೆ, ಯಾಕೆಂದರೆ ನನ್ನ ಸಾಮ್ರಾಜ್ಯ ಸ್ವಲ್ಪ ಸಣ್ಣಗಿದೆ, ಆದರೆ ನಮ್ಮಿಬ್ಬರ ತಳಪಾಯವು ಒಂದೇ ಆಗಿದೆ. ಮುಂದಿನ ಹಳೆಗಳಲ್ಲಿ ನಾನು ಅವೇ ರೇಖಾಚಿತ್ರಗಳ ಬಗೆಗೆ ಹೇಳುತ್ತಾನೆ. ಅವನು ಮೈಕ್ನ ಡ್ಯಾಡ್ ನಮಗಾಗಿ ತಯಾರಿಸಿದರು, ಆದಾಗ್ಯೂ ಅವು ಅಡಿಪಾಯವಾಗಿವೆ. ಅವು ಎರಡು ಚಿಕ್ಕ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿದವು. ಅದರ ಫಲಸ್ವರೂಪವಾಗಿ ಅವರು ಒಂದು ಸುಸಜ್ಜಿತ ಮತ್ತು ದೃಢವಾದ ಪಂಚಾಂಗದ ಮೇಲೆ ಸಾಕಷ್ಟು ಸಂಪತ್ತನ್ನು ಕೂಡಿ ಹಾಕಲು ಸಾಧ್ಯವಾಯಿತು. ನಿಮಗೆ ಸಂಪತ್ತು ಮತ್ತು ಜವಾಬ್ದಾರಿಯ ವ್ಯತ್ಯಾಸ ತಿಳಿದಿರಬೇಕು ಮತ್ತು ಯಾವಾಗಲೂ ಸಂಪತ್ತನ್ನು ಖರೀದಿಸಬೇಕು. ನೀವು ಶ್ರೀಮಂತರಾಗ ಬಯಸುತ್ತಿದ್ದಲ್ಲಿ ಇಷ್ಟೇನೇ ನೀವು ತಿಳಿದಿದ್ದರೆ ಸಾಕು. ಇದೇ ಮೊದಲ ನಿಯಮ. ಇದೊಂದು ಏಕೈಕ ನಿಯಮ. ಇದು ಬಹಳ ಸುಲಭವೆಂದರೆ ಗೋಚರಿಸುತ್ತದೆ, ಆದರೆ ಬಹುತೇಕ ಜನರಿಗೆ ಇದರ ಆಳದ ಅಂದಾಜು ಆಗುವುದಿಲ್ಲ. ಹೆಚ್ಚಿನ ಜನರಿಗೆ ಸಂಪತ್ತು ಮತ್ತು ಜವಾಬ್ದಾರಿಯ ನಡುವಿನ ಅನಂತ ಗೊತ್ತಿಲ್ಲದೆ ಇರುವುದರಿಂದಲೇ ಅವರು ಆರ್ಥಿಕ ದೃಷ್ಟಿಯಿಂದ ಸಂಘರ್ಷದಲ್ಲಿರುತ್ತದೆ. ಶ್ರೀಮಂತ ಡ್ಯಾಡ್ ಹೇಳಿದರು, ಶ್ರೀಮಂತ ಜನರು ಸಂಪತ್ತನ್ನು ಒಟ್ಟುಗೂಡಿಸುತ್ತಾರೆ. ಬಡ ಹಾಗೂ ಮಧ್ಯಮ ವರ್ಗದ ಜನರು ಜವಾಬ್ದಾರಿಯನ್ನು ಒಟ್ಟುಗೂಡಿಸುತ್ತಾರೆ ಮತ್ತು ಅದನ್ನವರು ಸಂಪತ್ತೆಂದು ತಿಳಿದಿರುತ್ತಾರೆ. ಶ್ರೀಮಂತ ಡ್ಯಾಡ್ ನನಗೂ ಮೈಕ್ಗೂ ಇದನ್ನು ಬೋಧಿಸಿದಾಗ ಅವರು ತಮಾಷೆಗಾಗಿ ಹೇಳುತ್ತಿದ್ದಾರೆ ಅಂತ ನಮಗೆ ಅನಿಸಿತ್ತು. ನಾವಿಬ್ಬರು ಸಣ್ಣ ಮಕ್ಕಳು ಶ್ರೀಮಂತರಾಗುವ ರಹಸ್ಯವನ್ನು ಬೆದರಿಸುವುದಕ್ಕೆ ಇಷ್ಟೊಂದು ಕಷ್ಟಪಡುತ್ತಿರುವಾಗ ಅದರ ಉತ್ತರ ಇಷ್ಟೊಂದು ಸುಲಭವಾಗಿದ್ದಿತು. ಇದು ಎಷ್ಟೊಂದು ಸುಲಭವಾಗಿತ್ತೆಂದರೆ ನಮಗೆ ಇದನ್ನು ಯೋಚಿಸುವುದಕ್ಕೆ ಬಹಳಷ್ಟು ಸಮಯವರೆಗೂ ಕಾಯಬೇಕಾಗಿತ್ತು. ಮೈಕ್ ಕೇಳಿದ, ಸಂಪತ್ತು ಅಂದರೆ ಏನು? ಆ ಬಗ್ಗೆ ಈಗ ಚಿಂತೆ ಮಾಡಬೇಡ. ಈ ಶ್ರೀಮಂತ ಡ್ಯಾಡ್ ಹೇಳಿದರು, ಸುಮ್ಮನೆ ಈ ವಿಚಾರವನ್ನು ನಿನ್ನ ಮನಸ್ಸಿನಲ್ಲಿ ನಾಟಲು ಬಿಡು. ಈ ಸರಳ ನಿಯಮವನ್ನು ನೀನು ಅರ್ಥ ಮಾಡಿಕೊಂಡರೆ ಆಗ ನಿನ್ನ ಜೀವನದ ಒಂದು ಯೋಚನೆ ರೂಪುಗೊಳ್ಳುತ್ತದೆ ಮತ್ತು ನಿನಗೆ ಎಂದಿಗೂ ಹಣದ ತತ್ವಾರ ಉಂಟಾಗುವುದಿಲ್ಲ. ಇದು ಬಹಳ ಸುಲಭವಾಗಿದೆ, ಅದರಿಂದ ನಡುವಿನ ಅಂತರವೇ ತಿಳಿದಿಲ್ಲ. ನನಗೆ ನೆನಪಿದೆ, ನಾನು ಕೇಳಿದೆ, ದೊಡ್ಡವರು ಇಷ್ಟು ದೊಡ್ಡ ತಪ್ಪನ್ನು ಯಾಕಾಗಿ ಮಾಡುತ್ತಾರೆ ಅಂತ. ಮುಂದಿನ ಸ್ಟೋರಿಯಲ್ಲಿ ಇನ್ನೂ ಪೂರ್ತಿಯಾಗಿ ಹೇಳಲಾಗಿದೆ. ಇಲ್ಲಿಯವರೆಗೂ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು.